cabbage, pumpkin, carrot, potato, sweet potato, turnip, onion and garlic cloves. ಇವುಗಳನ್ನೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲವನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಒಂದು ಸೌಟಿನಷ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸೇರಿಸಿ ಒಂದೆರಡು ನಿಮಿಷಗಳಷ್ಟು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಲೈಟ್ ಬ್ರೌನ್ ಆಗುವವರೆಗೆ, ಮೆತ್ತಗಾದರೆ ಸಾಕಾಗುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕುಸ್ಕುಸ್ ಮತ್ತು ವೆಜಿಟೇಬಲ್ ಸೂಪ್ ಅನ್ಬೋದು. 2 ನಿಮಿಷಗಳು ಆದವು. ಈಗ ಎಲ್ಲ ತರಕಾರಿಗಳನ್ನು ಸೇರಿಸೋಣ. ಎಲ್ಲ ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ. ಈ ಸೂಪ್ ತುಂಬಾ ಮಾಡಲಿಕ್ಕೆ ಈಸಿ ಇದೆ. 2 ಗಂಟೆ ಒಳಗೆ ಎಲ್ಲ ರೆಡಿಯಾಗುತ್ತೆ. ತುಂಬ ಸುಲಭ. ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನು ಅರಿಶಿನ, 1 ಟೀ ಚಮಚ ಜೀರಿಗೆ ಪುಡಿ, 1/4 ಟೀ ಚಮಚ ಕಾಳು ಮೆಣಸಿನ ಪುಡಿ, ಮುಳುಗುವಷ್ಟು ನೀರು ಸೇರಿಸಿ. ಈ ಥರ ಎಲ್ಲ ಬಿಸಿ ನೀರೇ ಸೇರಿಸಿದ್ದೀನಿ. ಯಾವ್ದು ನೀರು ಬೇಕಾದ್ರೆ ಸೇರಿಸ್ಬೋದು. ಮುಳುಗುವಷ್ಟು ಸೇರಿಸಿ ಚೆನ್ನಾಗಿ ಬೇಯಿಸಬೇಕು. ಒಂದು 25 ನಿಮಿಷಗಳೊಳಗೆ ಎಲ್ಲ ರೆಡಿಯಾಗುತ್ತೆ. ಚೆನ್ನಾಗಿ ಬೇಯುತ್ತೆ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಬೇಯಿಸಬೇಕು. ಈಗ ಕುಸ್ಕುಸನ್ನು ತಗೊಳ್ತಾ ಇದ್ದೀನಿ. 2 ಗ್ಲಾಸ್ನಷ್ಟು ಕುಸ್ಕುಸ್ ತಗೊಳ್ತಾ ಇದ್ದೀನಿ. ಇದು ಬಾರೀಕಾಗಿರುವ ಕುಸ್ಕುಸು. ಇದು ತುಂಬಾ ರುಚಿಯಾಗಿರ್ತದೆ ತಿನ್ನಲಿಕ್ಕೆ. 2 ಗ್ಲಾಸ್ ಇದಾಗಿದೆ. ಇದರಲ್ಲಿ ಈ ಥರ ಕಪ್ಪಾದ ಕಲ್ಲಿನ ಥರ ಇರುತ್ತದೆ. ಅದೆಲ್ಲ ಹೊರಗೆ ತೆಗಿಬೇಕು. ಅದು ಗಟ್ಟಿಯಾಗಿರ್ತದೆ. ಅದೆಲ್ಲ ತೆಗೆದು ಹೊರಗೆ ಎಸಿರಿ. ನೋಡಿ, ಈ ಥರ ಕಪ್ಪಾಗಿರ್ತದೆ. ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ಮೀಡಿಯಂ ಹೀಟ್ ಮೇಲೆ ಇದಕ್ಕೆ 3 ಟೇಬಲ್ ಚಮಚದಷ್ಟು ಆಲಿವ್ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾವುದೇ ಎಣ್ಣೆ ಹಾಕ್ಬೋದು, ಅಡಿಗೆ ಎಣ್ಣೆ ಹಾಕ್ಬೋದು. ಮತ್ತು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ. ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 2 ಗ್ಲಾಸ್ನಷ್ಟು ಬಿಸಿ ನೀರು ಸೇರಿಸ್ತಾ ಇದ್ದೀನಿ. ಕುದಿಯುವ ಬಿಸಿ ನೀರು ಸೇರಿಸ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಕೂಡಲೇ ಮಿಕ್ಸ್ ಮಾಡಬೇಕು. ಈ ಥರ ಕೂಡಲೇ ಮಿಕ್ಸ್ ಮಾಡಿ. ಕವರ್ ಮಾಡಿ 5 ನಿಮಿಷ ಬೇಯಿಸಬೇಕು. ಹಾಗೆ ಇಡಬೇಕು 5 ನಿಮಿಷ. ಈ ಕಡೆ ಸೂಪ್ ರೆಡಿ ಆಗ್ತಾ ಇದೆ. ಈಗ 5 ನಿಮಿಷಗಳಾದವು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಮುಚ್ಚದೆ ಹಾಗೆ 5 ನಿಮಿಷಗಳವರೆಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಈ ಥರ ಎಲ್ಲ ಗಂಟು ಏನು ಇರಬಾರ್ದು. ಎಲ್ಲ ಹೋಗುವವರೆಗೆ ಹಾಗೆ ಮಿಕ್ಸ್ ಮಾಡ್ತಾನೇ ಇರಬೇಕು.
ಸ್ವಲ್ಪ ಉರಿ ಸಣ್ಣ ಬೇಕಾದರೆ ಮಾಡ್ಕೋಬೋದು. ಸಣ್ಣ ಉರಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 5 ನಿಮಿಷಗಳಷ್ಟು ಮಾಡಿದರೆ ಅದು ರೆಡಿ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಹುಡಿ ಹುಡಿ ಆಗ್ತಾಯಿದೆ. ಚೆನ್ನಾಗಿ ಹೀಗೆ ಎಲ್ಲ ಹುಡಿ ಹುಡಿ ಆಗಬೇಕು. ಸುಮಾರು 4ರಿಂದ 5 ನಿಮಿಷ ಹಿಡಿತದೆ ಈ ಫೋರ್ಕಿಂದ ಮಾಡಬೇಕಾದ್ರೆ. ಈಗ ಆಲ್ಮೋಸ್ಟ್ ರೆಡಿ ಆಯಿತು. ನೋಡಿ ಎಷ್ಟು ಹುಡಿ ಹುಡಿ ಆಗಿದೆ. ನೈಸ್ ಈ ಥರ ಆಗಬೇಕು ಕುಸ್ಕುಸ್ ಅಂದರೆ. ಈಗ ಇದು ಕಂಪ್ಲೀಟ್ ರೆಡಿ ಆಯಿತು. ಈಗ ಸೂಪ್ ಕೂಡ ರೆಡಿಯಾಗಿದೆ. ನೋಡಿ ಬೆಂದಿದೆ ಇದು ಕೂಡ. ನೋಡಿ ಪೊಟೇಟೊ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಎಲ್ಲ ತರಕಾರಿಗಳು ಬೆಂದಿವೆ. ಈಗ ಇದಕ್ಕೆ ಸ್ವಲ್ಪ ಪಾರ್ಸ್ಲೆ ಹಾಕ್ತಾಯಿದ್ದೀನಿ. ಕೊರಿಯಂಡರ್ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಬೋದು. ಸೆಲರಿ ಸೊಪ್ಪು ಕೂಡ ಸೇರಿಸ್ಬೋದು. ಮತ್ತು 1-2 ನಿಮಿಷ ಇಟ್ಟು ಇಳಿಸಿದರೆ ರೆಡಿ, ಸೂಪ್ ರೆಡಿ ಆಗುತ್ತದೆ. ಹಾಗೆಯೇ ಜೊತೆಗೆ ಇದು ಫ್ರೈ ಮಾಡಿದ ಚಿಕನ್ನು, ಇದು ಫ್ರೋಜನ್ ಚಿಕನ್ನು ಫ್ರಿಡ್ಜರ್ನಲ್ಲಿ ಇಟ್ಟಿದ್ದಾಗಿತ್ತು. ಸೊ ಅದು ಕೂಡ ಲಂಚ್ಗೆ ಡಿನ್ನರ್ಗೆ ಉಪಯೋಗಿಸ್ಬೋದು. ಜೊತೆಗೆ ಸಾಲಡ್ ಕೂಡ ಇಡ್ಬೋದು. ಈಗ ಇದನ್ನು ಓವನ್ನಲ್ಲಿ 2-3 ನಿಮಿಷಗಳಷ್ಟು ಬೇಕ್ ಮಾಡ್ತೀನಿ, ಬಿಸಿ ಮಾಡಬೇಕು. ಈಗ ಸೂಪ್ ಈ ಥರ ಹಾಕಿ ಅದರ ಮೇಲೆ ಕುಸ್ಕುಸ್, ಚಿಕನ್, ಸಲಾಡ್ ಜೊತೆ ಸವಿಯಿರಿ. ರುಚಿಕರವಾದ ತುಂಬ ಸುಲಭವಾದ ಕುಸ್ಕುಸ್ ರೆಸಿಪಿ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ, ಲೈಕ್ ಕೊಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.